ಹೇರಿನ ಆಪೋಸಿಟ್ ಡೈರೆಕ್ಷನಲ್ಲಿ ಹೀಗೆ. ಆಮೇಲೆ ಹಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದಾಯ್ತಾ, ಅಷ್ಟು ಸ್ಮೂತ್ ಆಗಿ. ಸೊ 8 ಡೇಸ್ ಅಲ್ವಾ, ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ದೊಡ್ಡ ಸುಟ್ಕೇಸ್ ತೊಗೊಂಡು. ಕಡಿಮೆ ಮಾಡೋಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ಕನ್ನನ್ ಬರ್ಡೇ ಇದೆ ನೆಕ್ಸ್ಟ್ ವೀಕಲ್ಲಿ. ಸೊ ಹಾಗಾಗಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮಗೆ ಏನಂತ ಇತ್ತು ಅಂತಂದರೆ, ಎಲ್ಲಾದರೂ ದೇವ್ರ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ವಿ ಥಾಟ್ ಕೃಷ್ಣನ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೃಂದಾವನ್ಗೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ಈಗ ಪ್ಯಾಕಿಂಗ್ ಶುರು ಆಗಿದೆ. ಇದು ಥರ್ಸ್ಡೇ, ವಿ ಆರ್ ಟ್ರಾವೆಲಿಂಗ್ ಆನ್ ಸ್ಯಾಟರ್ಡೇ, ಇವತ್ತು ವೆನ್ಸ್ಡೇ, ವಿ ಆರ್ ಟ್ರಾವೆಲಿಂಗ್ ಆನ್ ಸ್ಯಾಟರ್ಡೇ. ಫಸ್ಟ್ ಡೇ ಈಗ ನಾವು ಕಾನಂದು ಬಟ್ಟೆಗಳನ್ನ ಪ್ಯಾಕ್ ಮಾಡೋದ್ರಿಂದ ಶುರು ಮಾಡ್ತಾಯಿದ್ದೀವಿ. ಯಾಕಂತಂದರೆ ಅವನನ್ನು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲದನ್ನು ಫಸ್ಟಿನ ಥರ ಹಾಫ್ ಡೇಲೆ ಹಿಂಗೆ ಪ್ಯಾಕ್ ಮಾಡಿಬಿಡ್ತೀವಿ ಅನ್ನೋ ಥರ ಆಗಲ್ಲ. ಸೊ ಹಾಗಾಗಿ ಒನ್ ಡೇ ಒಬ್ರೊಬ್ರದ್ದು ಹೀಗೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಇರ್ಬೋದು ಫುಲ್ ಆಫ್ ಡೈಪರ್ಸ್ ಇದೆ. ನಾವು ಆ್ಯಕ್ಚುಲಿ ಅವನಿಗೆ ಡೈಪರ್ ಎಲ್ಲ ಹಾಕೋದೇ ಇಲ್ಲ ಮನೇಲಿದ್ದಾಗ, ಬಟ್ ಈಗ ಹೊರಗೆ ಹೋಗ್ತಿದ್ದೀವಲ್ವ, ಸೊ ಹಾಗಾಗಿ ಡೈಪರ್ಸ್ಗಳು ಬೇಕೇ ಬೇಕು. ಫುಲ್ಲೆಲ್ಲ 2 ಡೈಪರ್ಸ್ ಇದೆ, ಆಮೇಲೆ ಒಂದು ಬ್ರೀಡ್ ಕೇಸ್ ಡೈಪರ್ ಅನ್ಕೊಂಡು ಒಂದು ಆಲ್ಮೋಸ್ಟ್ ಒಂದು 40 ಬೇಕಾಗುತ್ತೆ ಡೈಪರ್ಸ್ ಅವನಿಗೆ ಒಂದು 8 ಡೇಸಿಗೆ. ನಾವು ಯೂಸ್ ಮಾಡೋದು ಇದು ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ 360 ಡಿಗ್ರಿ ಕಾಟನ್ ಸಾಫ್ಟ್ನೆಸ್. ಆದರೆ ನನಗೆ ಕೊಲಾಬ್ರೇಷನ್ಗೆ ದುಡ್ಡು ಕೊಟ್ಟಿಲ್ಲ, ಬಟ್ ಆದರೂ ಹೇಳ್ತಾಯಿದ್ದೀನಿ. ಲೈಕ್ ಮನೇಲಿದ್ದಾಗ ನಾನು ಆಬ್ವಿಯಸ್ಲಿ ನಾನು ಕ್ಲಾತ್ ಡೈಪರ್ಸ್ನೇ ಯೂಸ್ ಮಾಡೋದು. ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಊರಿಗೆ ಹೋದಾಗಲೂ ಎಲ್ಲ ಕಡೆ ನಾನು ಕ್ಲಾತ್ ಡೈಪರೇ ಯೂಸ್ ಮಾಡ್ತೀನಿ. ಬಟ್ ಈಗ ಪ್ರಾಬ್ಲಮ್ ಏನಂತಂದರೆ, ನಮಗಲ್ಲಿ ಒಗೆಯೋಕ್ಕೆ ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ್ಯಂಡ್ ಅಲ್ಲಿ ಒಣಗಾಕೋದಕ್ಕೆ ಸಫಿಷಿಯೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಲಾಂಗ್ ಟ್ರಿಪ್, ಆಲ್ಮೋಸ್ಟ್ 8 to 9 ಡೇಸ್ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ಟು ರಿಲೈ ಆನ್ ಯೂಸ್ ಆ್ಯಂಡ್ ಥ್ರೋ. ಐ ನೋ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಇಟ್ ಅಷ್ಟೇ. ಸೊ ಅದಕ್ಕೆ ನಾನು ಅದನ್ನು ಇಟ್ಕೊಂಡಿದ್ದೇನೆ. ಆ್ಯಂಡ್ ಅವನಿಗೆ ಹೊರಗೆ ಹಾಕ್ಕೊಳ್ಳೋ ಬಟ್ಟೆಗಳು ಒಂದು 3 ಆಟಾಡೋ ಸಾಮಾನು ಇಟ್ಕೊಂಡಿದ್ದೀನಿ. ನಾನು ಅಷ್ಟೊಂದೇನು ಆಟಾಡೋಲ್ಲ ಯೂಶ್ವಲಿ. ಈ ಬುಕ್ಕನ್ನು ಮಾತ್ರ ಅವಾಗವಾಗ ಓಪನ್ ಮಾಡಿ ಏನು ಅಂತ ತೋರ್ಸೋಕ್ಕೆ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಒಂದು ಬುಕ್ ಇಟ್ಕೊಂಡಿದ್ದೇನೆ, 1-2 ಗಿಲ್ಕಿ ಥರದ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕ್ಲಾತ್ ಡೈಪರ್ಸ್ಗಳು. ಕದ ಇದು ಬೇಡ, ಇದನ್ನೇ ಯಾಕೆ ಇಟ್ಕೊಂಡಿದ್ದೀಯ? ಇದು ತುಂಬ ಸಾಫ್ಟ್ ಇದೆ, ಇವು ಬೇಗ ನೆನೆಯುತ್ತೆ. ಒಂದೇ ಸುತ್ತ ಮೇಲೆ ಯಾವುದ್ರ ಮೇಲೆ? ಯಾಕೆ ಯಾವುದ್ರ ಮೇಲೆ ಹಾಕ್ತೀಯ? ಯಾವುದು? ಬಾಟಮ್ಸಿಂದು 1-2 ಕ್ಲಾತ್ ಡೈಪರ್ನ ಇಟ್ಕೊಂಡಿದ್ದಾವೆ, ಜಸ್ಟ್ ಇನ್ ಕೇಸ್ ಏನಕ್ಕಾದ್ರು ಬೇಕಂತ ಅಂದರೆ. ಆ್ಯಂಡ್ ಒಂದಷ್ಟು ಶಾರ್ಟ್ಸ್ಗಳು, ಇದು ಅವನಿಗೆ ನೈಟ್ ವೇರ್ ಟೈಪ್ಸು. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಟೀಸ್ಗಳು ಆ ಥರವೇ ಇಟ್ಕೊಂಡಿದ್ದೇವೆ. ಸೊ ಇದಿಷ್ಟು ಒಳಗೆ ಅಂದರೆ ಮನೆಗೆ ಬಂದಾಗ, ಲೈಕ್ ರೂಮಿಗೆ ವಾಪಸ್ ಬಂದಾಗ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಅಲ್ಲಿ ಶೋ ಯು, ಪಾಪ ನನ್ನ ಹಸ್ಬೆಂಡ್ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡೋದು ಅವನೇ, ಬಿಕಾಸ್ ತುಂಬ ನೀಟಾಗಿ ಪ್ಯಾಕ್ ಮಾಡ್ತಾನೆ. ಆ್ಯಂಡ್ OCD ಸಮ್ಟೈಮ್ಸ್ ಹೆಲ್ಪ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ಒಂದು 8ರಿಂದ 10 ಜೊತೆ ನಾವು ಹ್ಯಾಟ್ ಇಟ್ಕೊತಾ ಇದ್ದೀವಿ. ಐ ನೋ ಸಮ್ಮರ್ ಇರುತ್ತೆ, ಬಟ್ ಯಾಕೆ ಬೇಕು ಅಂದರೆ ಫ್ಲೈಟಲ್ಲಿ ಓಡಾಡ್ತಾ ಇದ್ದಾಗ ಮತ್ತು ಎಲ್ಲಾದರೂ ಬೇಕಾಗಬಹುದೇನೋ ಅಂತ ಒಂದು ಟೋಪಿ ಇಟ್ಕೊಂಡು. ಇಲ್ಲಿ ಒಂದಿಷ್ಟು ಸಾಕ್ಸ್ ಇದೆ,
ಒಂದು 2 ಪೇರ್ ಸಾಕ್ಸ್ ಇದೆ ಮತ್ತು ಕಚೀಫ್ಸ್ಗಳನ್ನ ಇಟ್ಕೊಂಡಿದ್ದೇವೆ. ಆ್ಯಂಡ್ ಇದೆಲ್ಲ ಅವನು ಹೊರಗೆ ಹಾಕೊಳ್ಳೋ ಬಟ್ಟೆಗಳು ವಿತ್ ಸೆಟ್ಸ್ ಇವೆಲ್ಲ. ಸೊ ಹಾಗಾಗಿ ನೀಟಾಗಿ ಹಾಗಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೇವೆ. ಒಂದು 7ರಿಂದ 8 ಜೊತೆ ಈ ಕ್ಲಾತ್ಗಳಿದೆ. ಸೊ ಇಲ್ಲಿ ಅವನ ಮೆಡಿಸಿನ್ಗಳಿದೆ, ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ, ಮತ್ತು ಶೀತ ಏನಾದರೂ ಆದರೆ ನೇಸಲ್ ಸ್ಪ್ರೇ, ಮತ್ತು ಶೀತದ್ದು ಟಾನಿಕ್ಕು, ಮತ್ತು 2 ಶೀತದ ಟಾನಿಕ್ ಇದೆ, ಒಂದು ಕೆಮ್ಮಿಂದು ಟಾನಿಕ್ ಇದೆ, ಇನ್ನೊಂದು ಪ್ಯಾರಾಸಿಟಮಾಲ್ ಒಂದು ತರಬೇಕು. ನಾಳೆ ಹೋಗಿ ಅದೊಂದು ತೊಗೊಂಬಂದರೆ ಲೈಕ್ ವಿ ಆರ್ ಗುಡ್ ಟು ಗೋ. ಸೊ ಇದಿಷ್ಟು ಅವನ ಮೆಡಿಸಿನ್ಗಳು. ಆ್ಯಂಡ್ ಅವನದು ಫುಲ್ ಇನ್ನೂ ಪ್ಯಾಕ್ ಆಗಿಲ್ಲ, ಒಂದೊಂದು ಲಾಸ್ಟ್ ಮಿನಿಟ್ ಇಡೋವಂಥವು ಇದ್ದಾವೆ. ಬಟ್ ಇದರಲ್ಲಿ ಒಂದು ಬಾಡಿ ವಾಶ್ ಮತ್ತು ಶಾಂಪು 2 ಥರನೂ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಇದನ್ನು ಜಸ್ಟ್ ಆ್ಯಸ್ ಎ ಶಾಂಪು ಮನೇಲಿದ್ದಾಗ ಯೂಸ್ ಮಾಡ್ತೇನೆ. ಬಾಡಿಗೆ ಯೂಶ್ವಲಿ ಕಡಲೆ ಹಿಟ್ಟು ಅಥವಾ ಬೇವಿನ ಪುಡಿ ಅದನ್ನು ಬಳಸ್ತೇವೆ. ಬಟ್ ಇವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಅದು ಕನ್ವೀನಿಯೆಂಟ್ ಅಲ್ಲ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಡೈಪರ್ಸ್ ಯೂಸ್ ಮಾಡ್ತಿದ್ವಿ, ಸೊ ಡೈಪರ್ ರ್ಯಾಶ್ ಕ್ರೀಮ್ ಬೇಕೇ ಬೇಕು. ಆ್ಯಂಡ್ ನಂಗೆ ಅದೊಂದು ಟೆನ್ಷನ್ ಇದೆ, ನಾವು ಅವನಿಗೆ ಇಷ್ಟು ದಿನ ನಾವು ಏನಂತಾರೆ ಅಷ್ಟೊತ್ತು ನಾವು ಅವನಿಗೆ ಯಾವಾಗಲೂ ಡೈಪರ್ಸಲ್ಲಿ ಬಿಟ್ಟೇ ಇಲ್ಲ. ಅವನಿಗೆ ಟ್ರಾವೆಲ್ ಮಾಡಿದ್ರೆ ಹಿಂಗೆ ಹೋಗ್ತಿದ್ವಿ, ಅಟ್ಲೀಸ್ಟ್ ಆ ಡೆಸ್ಟಿನೇಷನ್ ರೀಚ್ ಆದಾಗ ತೆಗೆದುಬಿಡ್ತಾಯಿದ್ವಿ. ಬಟ್ ಇವಾಗ ಪಾಪ ಅವನಿಗೆ ಆಲ್ 8 days ಆ ಥರದ್ರಲ್ಲೇ ಬಿಡಬೇಕು. ಸೊ ಐ ಆಮ್ ಥಿಂಕಿಂಗ್ ಒಂದಷ್ಟು ಅಟ್ಲೀಸ್ಟ್ ನೈಟ್ ಮಲ್ಕೊಳ್ಳೋಕ್ಕಾದಾಗ ಲಂಗೋಟ್ಸ್ಗಳ ಥರ ಏನಾದರೂ ಇಟ್ಕೊಳ್ಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಹೋಗುವಾಗ ಹಾಕ್ಕೊಳ್ಳೋಕ್ಕೆ ಬಟ್ಟೆ, ಡೈಪರ್ ರೆಡಿ ಇದೆ, ಅವ್ನ ಶೂ ರೆಡಿ ಇದೆ. ಈ ಶೂನ ನಾವು ಹಾಕೋಕ್ಕೆ ಆಗಿದ್ದಿಲ್ಲ, ಅವನಿಗೆ ದೊಡ್ಡದಾಗೋದು. ಆ್ಯಂಡ್ ಅವನೇನೋ ನಡೀತಾ ಇಲ್ವಲ್ಲ, ಸೊ ಹಾಗಾಗಿ ಶೂ ಎಲ್ಲ ಏನೂ ಹಾಕ್ತಿರ್ಲಿಲ್ಲ. ಆ್ಯಂಡ್ ಇದೊಂದು ಜಾಕೆಟ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಕ್ಯೂಟ್ ಲಿಟಲ್ ಜಾಕೆಟ್. ಆ್ಯಂಡ್ ಸಾಕ್ಸ್, ಬಿಕಾಸ್ ಏರ್ಪೋರ್ಟಲ್ಲಿ ಚಳಿ ಇರುತ್ತೆ. ಒಂದು ಪ್ಯಾಂಟ್. ಸೊ ಇದು ರೆಡಿ ಇದೆ. ಆ್ಯಂಡ್ ಇದು ಕೃಷ್ಣಂದು ಡ್ರೆಸ್ಸು, ಇದನ್ನು ಸ್ವಲ್ಪ ಸ್ಟೀಮ್ ಐರನ್ ಮಾಡಬೇಕು. ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿದೆ ಅದು ಸ್ಟೀಮ್ ಐರನ್ ಬಾಕ್ಸು. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಯಾವಾಗಲಾದ್ರೂ ಮಾಡಬೇಕಿದನ್ನು. ಬೇರೆ ಏನಾದರೂ ಇದೆಯಾ ಮಿಸ್ ಮಾಡ್ಕೊಳ್ಳಿ ಅಷ್ಟೇ. ನಂದು ಪ್ಯಾಕಿಂಗ್ ಮಾಡ್ಕೋಬೇಕು ನಾನು. ಔಟ್ಫಿಟ್ಸ್ ಒಂದಷ್ಟಿದ್ದಾವೆ, ಇನ್ನೂ ಸ್ಟಿಚಿಗೆ ಕೊಟ್ಟಿರೋದು ಬರಬೇಕು, ಮಾಡಬೇಕು. ಸ್ವಲ್ಪ ತಲೆ ಬಿಸಿ ಇದೆ, ಬಟ್ ಐ ವಿಲ್ ಡೂ ಇಟ್ ಟುಮಾರೋ. ಇದನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನನ್ನ ಪ್ಯಾಕಿಂಗ್ ಜೊತೆಗೆ. ಅಂದರೆ ಇಷ್ಟು ದಿನ ನಾವು ಒಂದು ಮೋಸ್ಟ್ ಆಫ್ ದಿ ಔಟ್ಫಿಟ್ ಅವನು ಹುಟ್ಟಿದಾಗ ಒಂದಷ್ಟು ಔಟ್ಫಿಟ್ಗಳು ತರಿಸಿದ್ದಷ್ಟೇ. ನೀವು ನಂದು ಪ್ರೆಗ್ನೆನ್ಸಿದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವ್ಲಾಗು ಏನಾದರೂ ನೋಡಿದರೆ ಅದ್ರಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರಲ್ಲಿ ಒಂದಷ್ಟು ಐಟಮ್ಸ್ಗಳು ತರಿಸಿದ್ದಷ್ಟೇ. ಅದು ಬಿಟ್ಟರೆ ಅವ್ನು ಬೆಳೀತಾ ಹೋದಂಗೆ ನಾವು ಆಲ್ಮೋಸ್ಟ್ ಸೇಮ್ದೇ ಔಟ್ಫಿಟ್ ಅವನಿಗೆ ಹಾಕಿರೋದು. ಯಾಕಂತಂದರೆ ಅವಳು ಬರೀ ಟಿ ಶರ್ಟು ಪ್ಯಾಂಟ್ ಆ ಥರದ್ದೇ ಹಾಕ್ತಾಯಿದ್ಲು. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಅದೇ ಟಿ ಶರ್ಟು ಆಲ್ಮೋಸ್ಟ್ ನಾನು ಲಂಗೋಟ್ಸಲ್ಲೇ ಅವನಿಗೆ ಬಿಟ್ಬಿಟ್ಟಿದ್ದೇನೆ. ಶಾರ್ಟ್ಸ್ಗಳು ಏನೂ ಹಾಕ್ತಿರ್ಲಿಲ್ಲ. ಸೊ ಹಾಗಾಗಿ ಲೈಕ್ ಆಫ್ಟರ್ ಎನ್ ಇಯರ್ ವಿ ಥಾಟ್ ಲೆಟ್ಸ್ ಅಪ್ಗ್ರೇಡ್ ಹಿಸ್ ವಾರ್ಡ್ರೋಬ್ ಅಂತೇಳ್ಬಿಟ್ಟು ಪ್ರಾಪರಾಗಿ ಸೆಟ್ಸ್ಗಳು ಅವನಿಗೆ ಅವನದೇ ಅಂತ ತೊಗೊಂಡಿದ್ದೇವೆ ಇವಾಗ. ಸೊ ಅದನ್ನು ಟ್ರಿಪ್ಪಿಂದ ಶುರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟು ಇವಾಗ ತರಿಸಿ ಇಟ್ಟಿದ್ವಿ, ಯೂಸೇ ಮಾಡಿರಲಿಲ್ಲ. 1 year ಆದಮೇಲೆ ಶುರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಇವಾಗ ಟ್ರಿಪ್ಪಿಗೆ ಹಾಕಿದ್ದೀವಿ. ಸೊ ಟ್ರಿಪ್ಪಲ್ಲಿ ಎಲ್ಲನೂ ಹೊಸದೇ ನಮ್ಮ ಕನ್ನಂಗೆ. ಸೊ ದಿಸ್ ಈಸ್ ಡೇ 2 ಆಫ್ ಪ್ರೆಪ್. ಹುಡುಗಿರ್ದು 1000 ಇರುತ್ತೆ ಗೈಸ್. ಹುಡುಗರು ಹಿಂಗೆ ಪಟ್ ಅಂತ ರೆಡಿ ಆಗಿಬಿಡ್ತಾರೆ, ಬಟ್ ನಮ್ಮದು ಲಿಸ್ಟ್ ಲಾಂಗ್ ಹೋಗ್ತಾನೆ ಇರುತ್ತೆ. ಸೊ ಫೇಸ್ ರೇಸರ್ ಯೂಸ್ ಮಾಡಬೇಕು ಆ್ಯಂಡ್ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬಾಡಿ ಹೇರು ಎಲ್ಲದು ತೆಗಿಬೇಕು, ಬಿಕಾಸ್ ಸ್ಲೀವ್ಲೆಸ್ ಹತ್ರ ಎಲ್ಲ ಹಾಕ್ಕೊಂಡ್ರೆ ಐ ನೋ ನಾನು ಅಲ್ಲಿ ಅಷ್ಟೊಂದು ಯಾವುದು ಸ್ಲೀವ್ಲೆಸ್ ತೊಗೊಂಡಿಲ್ಲ, ಬಟ್ ಸ್ಟಿಲ್. ಸೊ ನಾನು ಈ ರೇಸರ್ ಯೂಸ್ ಮಾಡ್ತೇನೆ. ನಾನು ಪಾರ್ಲರಲ್ಲಿ ಹೋಗಿ ವ್ಯಾಕ್ಸ್ ಮಾಡಿಸೋದು ಬಿಟ್ಟು ಆಲ್ಮೋಸ್ಟ್ ಒಂದು 10 ವರ್ಷನೇ ಆಯಿತು ಗೈಸ್. ನಾನು ಬಿಟ್ಟಿದ್ದೀನಿ. ನಾನು ಪಾರ್ಲರ್ಗೆ ಹೋಗೋದು ಜಸ್ಟ್ ಐಬ್ರೋ ಮಾಡಿಸೋದಕ್ಕೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನಂದೇ. ಅದೇ ಮೋದಿಯವ್ರು ಹೇಳ್ತಾರಲ್ಲ,
ಏನದು ಮೇಡ್ ಇನ್ ಇಂಡಿಯಾ ಅಲ್ಲ, ಸ್ವಾವಲಂಬಿ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ನಾನು ಸಮ್ಟೈಮ್ಸ್ ಲಾಕ್ಡೌನೆಲ್ಲ ನಾನೇ ಐಬ್ರೋಸ್ ಮಾಡ್ಕೊಂಬಿಟ್ಟಿದ್ದೀನಿ ಆ ರೇಸರ್. ಆ್ಯಕ್ಚುಲಿ ಮಾಡ್ಕೋಬಹುದು, ಬಟ್ ಅಷ್ಟು ನೀಟಾಗಿ ಬರೋಲ್ಲ. ಅಂದರೆ ಇಟ್ಸ್ ಮ್ಯಾನೇಜಬಲ್. ಇದು ಎಕ್ಸ್ಟ್ರಾ ಹೇರ್ಗಳು ಇದು ಎಲ್ಲ ನೀಟಾಗಿ ತಗೊಬೋದು. ಒಂದು 70-80% ಬರುತ್ತೆ ಗೈಸ್. ಅದಾದಮೇಲೆ ಒಂದು ಸ್ವಲ್ಪ ಇನ್ನೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಅದಕ್ಕೋಸ್ಕರ ಪಾರ್ಲರ್ಗೆ ಹೋಗ್ತೇನೆ ಅಷ್ಟೇ. ಅದು ಇನ್ನೂ ಕರೆಕ್ಟಾಗಿ ಬಂದುಬಿಟ್ಟಿದ್ರೆ ಅದನ್ನು ಬಿಟ್ಬಿಡ್ತಿದ್ದೆ. ಸೊ ನಾನು ಈ ರೇಸರ್ ಯೂಸ್ ಮಾಡ್ತಾಯಿದ್ದೇನೆ. ಇದನ್ನು ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಅಂದರೆ ಈ ಬಾಡಿ ಇದೆ, ಜಸ್ಟ್ ಈ ಹೆಡ್ ಮಾತ್ರ ಚೇಂಜ್ ಮಾಡ್ತಾಯಿರ್ತೀನಿ, ಬ್ಲೇಡ್ ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಐ ಗೆಸ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್, ಬಿಕಾಸ್ ಈ ಬಾಡಿ ಎಲ್ಲ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರಲ್ವ. ಸುಮಾರು ಜನ ಒನ್ ಟೈಮ್ ರೇಸರ್ ಇರುತ್ತೆ, ಪಿಂಕ್ ಕಲರ್ದು, ಐ ಗೆಸ್ ವೀನಸ್ಸಿಂದ ಬರುತ್ತೆ ಅದನ್ನು ಯೂಸ್ ಮಾಡ್ತಾರೆ. ಹಿಂಗೆ ಯೂಸ್ ಮಾಡ್ತಾರೆ, ಬಿಸಾಕ್ತಾರೆ, ಯೂಸ್ ಮಾಡ್ತಾರೆ. ಕಂಪ್ಲೀಟ್ ಬಾಡಿ ವೇಸ್ಟ್ ಅಲ್ವಾ, ಕಂಪ್ಲೀಟ್ ಬಾಡಿ ಪ್ಲಾಸ್ಟಿಕ್ ಅಲ್ವಾ. ಸೊ ಈ ಥರದ್ದು ತೊಗೊಳ್ಳಿ. ಬಾಡಿ ಅದೇ ಇರುತ್ತೆ, ಜಸ್ಟ್ ಹೆಡ್ ಮಾತ್ರ ನೀವು ಅವಾಗ ಚೇಂಜ್ ಮಾಡ್ಬೋದು. ಸಸ್ಟೈನಬಿಲಿಟಿ ಗೈಸ್, ರಿಮೆಂಬರ್, ಬಿಕಾಸ್ ಲೀವ್ ಆ್ಯಂಡ್ ಲೆಟ್ ಲೀವ್. ಇದೇ ಥರ ನಾವು ಗಲೀಜು ಮಾಡ್ತಾಯಿದ್ರೆ ನಮ್ಮ ಮಕ್ಕಳಿಗೆ, ಅವ್ರ ಫ್ಯೂಚರ್ ಜನ್ರೇಷನ್ಗೆ ಏನೂ ಉಳಿದಿರಲ್ಲ ಎಕ್ಸೆಪ್ಟ್ ಗಲೀಜು. ಸೊ ಬೇರೆ ಕಂಟ್ರಿಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರಲ್ವ ಅಂತ ನೀವು ಹೇಳ್ಬೋದು. ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ಅದೇ ಚೆನ್ನಾಗಿ ರೀಸೈಕಲ್ ಕೂಡ ಮಾಡ್ತಾರೆ. ಆ್ಯಂಡ್ ಅಲ್ಲಿನ ಜನ ತಲೆ ಓಡಿಸಿ ಕರೆಕ್ಟಾಗಿ ಯಾವುದನ್ನು ಎಲ್ಲೆಲ್ಲಿ ಹಾಕಬೇಕೋ ಅಲ್ಲೆಲ್ಲೇ ಹಾಕ್ತಾರೆ. ನಮ್ಮ ಥರ ಎಲ್ಲ ಕಡೆ ಹಾಕಲ್ಲ. ಸೊ ಹಾಗಾಗಿ ಲೆಟ್ಸ್ ಮಿನಿಮೈಸ್ ಇಟ್. ಸೊ ಇದನ್ನು ಜಸ್ಟ್ ಯು ಗೈಸ್ ನೋ ಇಟ್ ಅಲ್ವಾ, ಅಂದರೆ ಹೇರಿನ ಆಪೋಸಿಟ್ ಡೈರೆಕ್ಷನಲ್ಲಿ ಹೀಗೆ ಎಳ್ಕೋಬೇಕು ಅಷ್ಟೇ. ಸೊ ಇದನ್ನು ಸ್ನಾನ ಮಾಡುವಾಗ ಯೂಸ್ ಮಾಡ್ತೇನೆ. ಆ್ಯಂಡ್ ಪಾರ್ಲರ್ಗೂ ಕೂಡ, ಪಾರ್ಲರ್ ಅಲ್ಲ ಗೈಸ್, ಲೆಟ್ಸ್ ಸೇ ಇಟ್ ಇನ್ ಸ್ಟೈಲ್, ಸಲೂನ್ಗೆ ಹೋಗೋದಕ್ಕೆ ಐ ಹ್ಯಾವ್ ಟೇಕನ್ ದ ಅಪಾಯಿಂಟ್ಮೆಂಟ್ ಅಟ್ 6 o'clock. ಈಗ ಟೈಮ್ 3 o'clock ಆಗಿದೆ. ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಅವನಿಗೆ ಮಲಗಿಸಿ, ನಾನು ಸ್ನಾನ ಮಾಡಿ ರೆಡಿಯಾಗಿ ಹ್ಯಾವ್ ಟು ಗೋ ಅಟ್ 6 o'clock. ಅದೊಂದು 10 ನಿಮಿಷ ಜಸ್ಟ್ ಐಬ್ರೋಸ್ ಅಲ್ವ. ಆ್ಯಕ್ಚುಲಿ ನೋಡಿ, ಐಬ್ರೋ ಅಷ್ಟೊಂದು ಏನು ಬಂದಿಲ್ಲ, ಒಂದು ಸ್ವಲ್ಪ ಇಲ್ಲೆಲ್ಲ ಎಕ್ಸ್ಟ್ರಾ ಆಗಿದೆ ಅಷ್ಟೇ. ಒಂದು 15 days ಆಯಿತು ಅಷ್ಟೇ ಗೈಸ್ ನಾನು ಮಾಡಿಸಿ. ಬಟ್ ಇನ್ನೊಂದು ವೀಕಲ್ಲಿ ತುಂಬ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಅಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊತಿದ್ದೀನಿ. ಆಮೇಲೆ ಐಬ್ರೋಸೇ ಒಂಥರ ಫೇಸಿಗೆ ಒಂದು ಕಳೆ ಕೊಡೋದೇ ಐಬ್ರೋಸ್. ಸೊ ಹಾಗಾಗಿ ಗರ್ಲ್ಸ್ ಯು ನೋ ರೈಟ್, ಜಾಸ್ತಿ ಬಂದರೆ ಹೆಂಗೆ ಕಾಣುತ್ತೆ ಅಂತ. ಸೊ ಹಾಗಾಗಿ ಅದನ್ನೊಂದನ್ನು ಮಾಡಿಸ್ಕೊಂಬರ್ಬೇಕಷ್ಟೆ. ಆ್ಯಂಡ್ ಏನು ಇವತ್ತು ಚಪಾತಿ ಮಾಡಿದ್ದೆ, ಚಪಾತಿ ತಿಂದಾಯಿತು ನಾವು. ಆ್ಯಂಡ್ ಗೈಸ್ ಜುಣ್ಕ ಮಾಡಿದ್ದೆ, ಜುಣ್ಕ ಬಡಿ ನನ್ನ ಫೇವ್ರೇಟ್. ಲೆಟ್ ಮಿ ಶೋ ಯು. ಎಷ್ಟು ಚೆನ್ನಾಗಿ ಕೇಕ್ ಬಂದಂಗೆ ಬಂದಿದೆ ಗೈಸ್, ನೋಡಿ. ಕೇಕ್ ನಮ್ಮ ಟ್ರೆಡಿಷ್ನಲ್ ಕೇಕ್ ಇದು. ನಂಗೆ ತುಂಬ ಇಷ್ಟ. ಜುಣ್ಕ ಕರಿ ಥರ ಮಾಡ್ತಾರೆ, ನಂಗೆ ಅದು ಇಷ್ಟ ಆಗೋಲ್ಲ. ನನಗೆ ಈ ಥರ ವಡಿ ಥರನೇ ಇಷ್ಟ, ಭಾಳ ಇಷ್ಟ ನನಗೆ. ನಮ್ಮಮ್ಮ ಯಾವಾಗಲೂ ಕರಿ ಥರ ಮಾಡ್ತಾರೆ, ಅದಕ್ಕೆ ನನಗೆ ಕರಿ ಥರದ್ದು ಇಷ್ಟ ಆಗಲ್ಲ. ಅದೇ ಥರ ಚಿಕ್ಕಳಿಂದ ತಿಂದು ಬೇಜಾರಾಗ್ಬಿಟ್ಟಿದ್ದಲ್ಲ. ಸೊ ನನಗೆ ಅದಕ್ಕೆ ವಡಿನೇ ಇಷ್ಟ. ಚಪಾತಿ ರೊಟ್ಟಿ ಅದ್ರ ಜೊತೆಗೆಲ್ಲ ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗುತ್ತೆ. ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಟುಡೇ. ಅದಕ್ಕೆ ಚಪಾತಿ ಮಾಡಿ ಫಿನಿಶ್ ಮಾಡಿದೆ. ಕಿಚನ್ ಒಂದು ಮೆಸ್ಸಾಗಿ ಕಾಣಿಸ್ತಾ ಇದೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಇದೆ. ಆ ಅಪಾಯಿಂಟ್ಮೆಂಟ್ ಸಿಗೋದು ನಮ್ಮ ಪುತ್ರ ತಾಚಿ ಮಾಡಿದ್ಮೇಲೆ, ಅವರು ಮಲ್ಕೊಂಡ ಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಅವ್ನು ಮಲ್ಕೊಂಡ್ಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡೋಣ. ನೀವು ಅನ್ಕೊತಾ ಇರಬಹುದು, ಇವಳು ಇಷ್ಟೊಂದು ಮಾತಾಡ್ತಿದ್ದಾಳೆ, ಅವಳ ಮಗ ಎಲ್ಲೋದ ಅಂತ. ಗೈಸ್, ಐ ಹ್ಯಾವ್ ಎ ಗುಡ್ ನೇಬರ್ ಮನೇಲಿ ಹೋಗಿದ್ದಾನೆ. ಒಂದು 10 minutes ಬರ್ತಾನೆ ಅನ್ನೋ. ಸೊ ಆ ಗ್ಯಾಪಲ್ಲಿ ನಾವು ವೀಡಿಯೋನ ಮಾಡ್ಕೊಂಡ್ಬಿಡ್ಬೇಕಲ್ವಾ, ಇಲ್ಲಾಂದರೆ ಟೈಮೇ ಸಿಗಲ್ಲ. ಸೊ ಇವತ್ತು ಪ್ಯಾಕಿಂಗ್ ಆ್ಯಂಡ್ ಸೆಲ್ಫ್ ಕೇರ್ ಡೇ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇವಾಗ ರೆಡಿ ಅಂದರೆ ಸ್ನಾನ ಮಾಡಿಕೊಂಡು ಹೇರೆಲ್ಲ ರಿಮೂವ್ ಮಾಡ್ಕೊಂಬಂದಿದ್ದೀನಿ. ಸ್ಮೂತ್ ಶೈನಿಂಗ್ ಹೊಡಿತಾ ಇದೆ. ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಸೈನ್ ಅದು. ಓಕೆ, ಅಲೋವೆರಾ ನಮ್ಮ ಮನೇಲಿ ಬಿಟ್ಟಿರೋದು ಚೆನ್ನಾಗಿ ಹಾಕಿ ಉಜ್ಜಿ
ಆಮೇಲೆ ಈ ಥರ ರೇಸರ್ ತೊಗೋಬೇಕು, ಹಿಂಗೆ ಹಿಡ್ಕೋಬೇಕು. ಅಷ್ಟೇ, ಸಿಂಪಲ್. ಈಗ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತಲ್ವ ಇದನ್ನು ಯೂಸ್ ಮಾಡಿದ್ಮೇಲೆ. ಸೊ ಐ ಲುಕ್ ಡಬಲ್ ಫೇರ್. ಮೊದಲೇ ಫೇರ್ ಇದ್ದೀನಿ, ಇನ್ನು ಚುಚ್ಚುತ್ತಾ ಇದೆ ಇದು. ಬೇರೆ ರೇಸರ್ ತೊಗೊಂಡ್ಬರ್ತೀನಿ. ಇದು ಯಾಕೋ ಬ್ಲೇಡ್ ಸರಿ ಇಲ್ಲ ಅಂತ ಚುಚ್ಚುತ್ತಾ ಇದೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಆ್ಯಂಡ್ ನಂದು ಡ್ರೈ ಸ್ಕಿನ್ ಬೇರೆ ಅಲ್ವಾ. ಸೊ ಹೆಂಗೆ ಅಂದರೆ ಹಿಂಗೆ ಹಚ್ಚಿ ಹಿಂಗೆ ಕಡೆ ತಿರುಗೋಷ್ಟೊತ್ತಿಗೆ ಆಲ್ರೆಡಿ ಕ್ರೀಮೇ ಇಲ್ಲ. ಸೊ ಹೇರ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನಾನಿಲ್ಲಿ ಪ್ಯಾಕ್ ಹಾಕ್ಕೊತಾ ಇದ್ದೀನಿ, ಫೇಸ್ ಪ್ಯಾಕು. ಇದು ಓಟ್ಸ್ ಮೀಲ್ ಪೌಡರ್ ಅಂತ. ಇದ್ರ ಇಂಗ್ರೀಡಿಯೆಂಟಲ್ಲಿ ಓಟ್ಸ್ ಅಷ್ಟೇ ಇರೋದು. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು. ಬಟ್ ಯಾವುದೇ ಏನು ಕೆಮಿಕಲ್ಸ್ ಏನೂ ಇಲ್ಲ. ಲೈಕ್ ಇಟ್ಸ್ ಪ್ಯೂರ್ಲಿ ಓಟ್ಸ್ ಪೌಡರ್ ಅಷ್ಟೇ. ಇದನ್ನೊಂದು ಸ್ವಲ್ಪ ಫೇಸಿಗೆ ಆಗೋಷ್ಟು ಇಷ್ಟು ಹಾಕ್ಕೊತೀನಿ. ಅದನ್ನು ನೀವು ವಾಟ್ರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಮಿಲ್ಕು ಅದರಲ್ಲಿ ಯೂಸ್ ಮಾಡ್ಬೋದು. ನಾನು ಇಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ, ವಾಟ್ರ್ ಬದಲು. ಇದು ನನ್ನ ಟೋನರ್ ಇದು. ಸೊ ಅದನ್ನೇ ಮಿಲ್ಕು ಹಾಕ್ಕೊತೀನಿ ತಡ್ರಿ. ಆಹಾ, ಮಿಲ್ಕ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತಣ್ಣಗಿದೆ, ಸೂಪರಾಗಿ ಅನ್ಸುತ್ತೆ ಇವಾಗ. ಡ್ರೈ ಸ್ಕಿನ್ ಗರ್ಲೀಸ್, ಯು ಗಾಟ್ ಇಟ್ ರೈಟ್. ಹೆಂಗೆ ಅನಿಸುತ್ತೆ ಅಂತ ನನಗೇನು ಗೊತ್ತಾ, ನನಗೆ ಈ ಥರ ಯಾವುದೇ ಪ್ಯಾಕ್ಗಳು ಅವೆಲ್ಲ ಹಾಕ್ಕೊಳ್ಳೋದಕ್ಕೆ ನನಗೆ ಇಷ್ಟನೇ ಆಗಲ್ಲ. ಬಿಕಾಸ್ ಎಳಿಯುತ್ತೆ ಸ್ಕಿನ್, ಸಿಕ್ಕಾಬಿಟ್ಟು ಎಳಿಯುತ್ತೆ ನನಗೆ, ಬಿಕಾಸ್ ಆಫ್ ಡ್ರೈ ಸ್ಕಿನ್. ಅದಕ್ಕೆ ನಾನು ವೀಕ್ಲಿ ಒನ್ಸ್ ಟ್ರೈ ಮಾಡ್ತೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಹಾಕ್ಕೊಳ್ಳೋಕೆ ಹೋಗಲ್ಲ. ನಾನು ಹಾಲು ಹಾಕ್ಬಿಟ್ಟು ತುಂಬ ನೀರು ಮಾಡ್ಕೊಂಬಿಟ್ಟೆ. ಚೂರು ಗಟ್ಟಿ ಇರಬೇಕಿತ್ತು. ಸೀರಿಯಸ್ಲಿ ಹೇಳ್ತೀನಿ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನಂಗೆ ಒಂದು ಸಲ ಫುಲ್ಲು ಒಂಥರ ಇರಿಟೇಟೆಡ್ ಸೆನ್ಸಿಟಿವ್ ಸ್ಕಿನ್ ಆಗಿಬಿಟ್ಟಿತ್ತು. ಲೈಕ್ ಒಂಥರ ರೆಡ್ ಆ ಥರ ಆಗಿತ್ತಾಯ್ತಾ ನನ್ನ ಸ್ಕಿನ್ನು. ಇಮ್ಮಿಡಿಯೇಟ್ಲಿ ಒಂದೇ ಸಲ ಹಚ್ಚಿ 10 ಮಿನಿಟ್ಸ್ ಬಿಟ್ಟಿದ್ದಾಯ್ತಾ, ಎಷ್ಟು ಸ್ಮೂತ್ ಆಯಿತು ಅಂದರೆ ಸ್ಕಿನ್ನು. ಲೈಕ್ ವಾವ್, ಅವತ್ತೇ ನನಗೆ ರಿಯಲೈಸ್ ಆಗಿದ್ದು ಇದು ಡ್ರೈ ಸ್ಕಿನ್ನಿಗೆ ಇಟ್ಸ್ ವರ್ಕ್ ಲೈಕ್ ಎ ಮ್ಯಾಜಿಕ್ ಅಂತ. ಅವತ್ತಿಂದ ನಾನು ಇದನ್ನು ವೀಕ್ಲಿ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಹೀಗೆ ಕಾಣಿಸ್ತಾ ಇದೆ. ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಪಳ 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 ಅಂತ ಇರುತ್ತೆ. ಫುಲ್ಲು ಹಂಗೆ ಲೈಟೇ ಬೇಡ, ಮನೇಲಿ ನಾವೇ ಚಿಕ್ಕ 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 ಈ ಅಂತ ನಕ್ಬಿಟ್ರೆ ಫುಲ್ ಬೆಳಕು. ಓಕೆ ಬಾಯ್. ಸೊ ಸೇಮ್ ಕಾಂಜೂರಿಂಗ್ ನೋಡೋಣ ಅನಿಸಿದಲ್ಲ, ಸ್ವಲ್ಪ ಉಳಿದಿತ್ತಲ್ಲ ಎಲ್ಲ ಕಡೆ ಸುಮ್ಮನೆ ಸುರ್ಕೊಂಡ್ಬಿಟ್ಟೆ ನಾನು. ಅಸ್ಥೆಟಿಕಲಿ ಎಲ್ಲ ಸೇಮ್ ಬೀಂಗ್ ಅನ್ ಇನ್ಫ್ಲೂಯೆನ್ಸರ್. ನಾನು ಅಸ್ಥೆಟಿಕ್ ಅವೆಲ್ಲ ಏನೂ ಇಲ್ಲ ನನಗೆ. ಸುಮ್ಮನೆ ದಪ್ಪ ಸುರ್ಕೊಳ್ಳೋದೆ ಮಂಗಂತರ. ನನ್ನ ತೋಟ ಬೇರೆ ಅದು ಸುರಿತಾ ಇದೆ. ನಾನು ಇದೇ ಶರ್ಟಲ್ಲಿ ಸಲೂನ್ಗೆ ಹೋಗ್ಬೇಕು, ಯಾಕಂದರೆ ನನ್ನ ಮಗ ಮಲಗಿದ್ದಾನೆ. ಡೋರ್ ಓಪನ್ ಮಾಡಿದ್ರೆ ಎದ್ಬಿಡ್ತಾನೆ. ಇವಾಗ 5:30. ನಾನು 10 ಮಿನಿಟ್ಸ್ ಬಿಟ್ಟು ನಾನು ಸಲೂನ್ಗೆ ಹೋಗ್ಬೇಕು. 6 ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ನಾನು 10 ನಿಮಿಷ ಬಿಟ್ಟು ಫಳ ಅಂತ ಹೊಳೆದು ಹೋಗೋಣ. ಓಕೆ. ಆ್ಯಂಡ್ ನಂದು ಸ್ಯಾರಿ ಬ್ಲೌಸ್ ಬಂದಿದೆ, ಸ್ಯಾರೀಸ್ ಬಂದಿದೆ. ಆದರೆ ನನಗೆ ಈ ಮುಖದಲ್ಲಿ ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದ್ರ ಮೇಲೆ ಒಂಚೂರು ಏನಾದರೂ ಬಿದ್ದುಬಿಟ್ರೆ ನನಗೆ ಸಂಕಟ ಬರುತ್ತೆ ಗೈಸ್. ಸೊ ಆದರೂ ಏನು ಖರಾಬ ಕಾಣಿಸ್ತಿದ್ದೀನಲ್ವಾ? ನೋ ಗೈಸ್, ಐ ಕಾಂಟ್ ಪುಟ್ ದಿಸ್. ಇವಾಗ ಫೈನಲಿ ಪ್ಯಾಕಿಂಗ್ ನಡೀತಾ ಇದೆ. ಇದು ಫ್ರೈಡೇ, ಇವತ್ತೇ ನಾವು ಹೊರಡಬೇಕಾಗಿರೋದು. 5 o'clock ಅಷ್ಟೇ, ಸ್ಯಾಟರ್ಡೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಬಟ್ ನಾವು ಮಿಡ್ನೈಟ್ ಎದ್ದೊಳ್ಬೇಕಾಗತ್ತೆ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಏನು ಎತ್ತ ಅಂತ ಹಾಗೆ ಅಪ್ಡೇಟ್ ಮಾಡಿಬಿಡ್ತೀನಿ. ಹಾಗೆ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೆ. ಸೊ ಇಲ್ಲಿ ನಮ್ಮ ಪ್ಯಾಕಿಂಗ್ ಮಾಸ್ಟರ್ ಇವರು, ನಮ್ಮ ಮನೆಯವ್ರದ್ದು ಪ್ಯಾಕಿಂಗ್ ಮಾಸ್ಟರ್. ಸೊ ಅವರೇ ಎಲ್ಲ ಪ್ಯಾಕ್ ಮಾಡೋದು. ಮೊನ್ನೆ ಕಾನನ್ ಪ್ಯಾಕ್ ಮಾಡಿದ್ವಲ್ಲ, ಹಾಗೇ ಅವನದು ಎಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಒಂದು ಸೈಡ್ ಅವನದು, ಆ ಕಡೆ ಸೈಡ್ ನಂದು. ಸೊ 8 days ಅಲ್ವ, ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ದೊಡ್ಡ ಸುಟ್ಕೇಸ್ ತೊಗೊಂಡಿದ್ದೀವಿ. 4 ಸ್ಯಾರೀಸ್ ತೊಗೊಂಡಿದ್ದೇನೆ. 2 ಸಮ್ಮರ್ ಸ್ಯಾರಿ, ಇದು ಫುಲ್ಲು ಸಾಫ್ಟು, ಇದು ಮುಲ್ಲು, ಇದು ಕಾಟನ್.
ನಾವು 5 days ಆ್ಯಕ್ಚುಲಾಗಿ ಪ್ಲೇಸಸ್ ನೋಡೋದು, ಇನ್ನು 3 days ಹೋಗೋದು ಬರೋದು ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಟ್ರಾವೆಲ್ ಇದೆ. ಸೊ ನಾವು ಸ್ಲೋ ಟ್ರಾವೆಲಿಂಗ್ ಮಾಡ್ತಿದ್ದೀವಿ. ಸೊ ಹಾಗಾಗಿ 5 ಔಟ್ಫಿಟ್ಸ್ ಬೇಕಾಗಿರೋದು. ಅದರಲ್ಲಿ 4 ಸ್ಯಾರೀಸೇ ತೊಗೊಂಡ್ಬಿಟ್ಟಿದ್ದೀನಿ ಬಿಕಾಸ್ ನನಗೆ ಫೀಡಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಈಸಿ. ಸೊ ಇದು ಅದ್ರ 4 ಬ್ಲೌಸಸ್ಸು. ಇವನಿದ್ದಾಗ ಪ್ಯಾಕಿಂಗ್ ಮಾಡೋದೇ ಕಷ್ಟ. ನೆನ್ನೆನೇ ಮಾಡೋಣ ಅಂದ್ಕೊಂಡೆ, ಬಟ್ ನೆನ್ನೆ ಚಾಪ್ ನಾನು ವಿಡಿಯೋ ಮಾಡ್ತಿಲ್ಲ ಇಲ್ಲಿ. 4 pairs ಆಫ್ ಲಂಗ, ಸ್ಯಾರಿ, ಬ್ಲೌಸ್, ಲಂಗ. ಸೊ ಇದಿಷ್ಟು ಸೆಟ್ ಆಯಿತು. 4 ಸ್ಯಾರೀಸ್, 4 ಬ್ಲೌಸಸ್, 4 ಲಂಗ. ಆ್ಯಂಡ್ ಇದು ಮೇಲ್ಗಡೆದು ಜಸ್ಟ್ ಇನ್ ಕೇಸ್ ಒಂದು ಎಕ್ಸ್ಟ್ರಾ ಔಟ್ಫಿಟ್ಟು, ಅದು ಕೆಳಗಡೆದು ಒಂದು 5th ಔಟ್ಫಿಟ್ ಅದು. ಸೊ ಒಂದು ಎಕ್ಸ್ಟ್ರಾ ಔಟ್ಫಿಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಔಟ್ಫಿಟ್ಟು ಕಾನ ಬರ್ಡೇಗೆ ಏನಾದರೂ ಈವ್ನಿಂಗ್ ನಾವೆಲ್ಲಾದರೂ ಹೊರಗೆ ಹೋದರೆ ಅಂತೇಳ್ಬಿಟ್ಟು ಇದನ್ನೊಂದು ಇಟ್ಕೊಂಡಿದ್ದೇನೆ. ಆಮೇಲೆ ಈ ಔಟ್ಫಿಟ್ಟು ವಾಪಸ್ ಆ ಕಡೆಯಿಂದ ಬರ್ತಾ ಬೇಕಾಗುತ್ತೆ. ಡ್ರೆಸ್ ಇದು ಶಾರ್ಟ್ ಡ್ರೆಸ್ಸು, ಏರ್ಪೋರ್ಟಿಂದ ಬರ್ತಾ. ಸೊ ಸಮ್ಮರ್ ಡ್ರೆಸ್ ಅದೊಂದು. ಆ್ಯಂಡ್ ಇದು ನೈಟ್ ವೇರ್ಸ್ ಇದೆ. ನೈಟ್ ವೇರ್ಸ್ ನಾನು ಜಾಸ್ತಿ ಇಟ್ಕೊತಿಲ್ಲ, ಲೈಕ್ ಆಲ್ಮೋಸ್ಟ್ ಈವ್ನಿಂಗ್ ಬರ್ತೀವಿ. ಸೊ 8 daysಗೆ ಐ ಆಮ್ ಟೇಕಿಂಗ್ 4. 3 ಸಾಕು, ಬಟ್ ಜಸ್ಟ್ ಇನ್ ಕೇಸ್ ಪಾಪು ಏನಾದರೂ ಒಂದೊಂದ್ಸಲ ವಾಮಿಟ್ ಮಾಡಿಬಿಡ್ತಾನೆ, ಸುಸ್ತು ಮಾಡಿಬಿಡ್ತಾನೆ, ಲೈಕ್ ಯಾಕೆ ಅಂತ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ 4 pairs ಇದೆ. ಹಿಂಗೆ ಮುಗಿಸ್ತಾರಕಂದ್ರೆ ಹಿಂಗೆ ಮಡ್ಚಿದ್ರೆ ಹೆಂಗೆ ಇಡೋಕ್ಕಾಗುತ್ತೆ? ನಾನು ನೀಟಾಗಿ ಸ್ವಲ್ಪ ಆ್ಯಂಡ್ ಇದು ನನ್ನ ಮೇನ್ ಪೌಚ್. ಈ ಪೌಚಲ್ಲಿ ಎಲ್ಲ ಇದೆ, ನನ್ನ ಮೇಕಪ್ ಐಟಮ್ಸಿಂದ ಹಿಡಿದು ಜ್ಯುವೆಲರೀಸು, ಬಳೆ ಎಲ್ಲನೂ ಇದರಲ್ಲೇ ಇದೆ. ಸೊ ಲೆಟ್ ಮಿ ಶೋ ಯು. ಇದರಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ. ಬೆಳಗ್ಗೆ ಶಾಂಪೂ ಮತ್ತು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲಿಪ್ಸ್ಟಿಕ್ಸ್ಗಳಿದೆ. ಇದು ಲಿಪ್ಸ್ಟಿಕ್ಕು, ಇದು ಎಲ್ಲ ಇಲ್ಲಿ ಸ್ಟಿಕ್ಕರ್ಸ್ ಇಟ್ಟಿದ್ದೀನಿ, ಪ್ರೈಮರ್, ಇಲ್ಲಿ ಫೌಂಡೇಶನ್ ಇದೆ, ಕಾಂಪ್ಯಾಕ್ಟ್ ಇದೆ. ಆ್ಯಂಡ್ ನನ್ನ ಪರ್ಫ್ಯೂಮ್, ಈ ಪರ್ಫ್ಯೂಮ್ ನಂಗೆ ಭಾಳ ಇಷ್ಟ. ಸೊ ಇದೊಂದು ಇಟ್ಕೊಂಡಿದ್ದೇನೆ. ಆ್ಯಂಡ್ ಇದು ಹೇರ್ ಪಿನ್ನು ಇವು, ಮತ್ತು ಇದು ಜ್ಯುವೆಲರಿ ಬಾಕ್ಸ್. ಇಷ್ಟೇ ಜ್ಯುವೆಲರಿ ಇಟ್ಕೊತಿರೋದು. ಕನಮ್ಮ ಎಲ್ಲ ತೆಗಿಬೇಡ ಪಜ್ಜು ಪ್ಲೀಸ್, ನೀಟಾಗಿ ಇಟ್ಟಿದ್ದೀನಿ. ನನ್ನ ಮಗ ಎಲ್ಲ ಕಿತ್ತುತ್ತಾ ಇದ್ದಾನೆ ಗೈಸ್. ಆ್ಯಂಡ್ ಈ ಕಡೆ ಈ ರೀತಿ ಪೌಚ್ ಇದೆ. ಸೊ ಇಲ್ಲಿ ಬಳೆಗಳು ಇಟ್ಕೊಂಡಿದ್ದಾನೆ. ಇಲ್ಲೂ ಒಂಚೂರು ಜಾಗ ಇದೆ, ಇಲ್ಲೊಂಚೂರು ಜಾಗ ಇದೆ. ಸೊ ಬೆಳಗ್ಗೆ ಶಾಂಪು ಅವನ್ನೆಲ್ಲ ಇಟ್ಕೊಳ್ಳೋಣ. ಫಸ್ಟ್ ಕ್ಲೋಸ್ ಮಾಡಿಬಿಡಬಹುದು. ಸೊ ಇದೊಂದು ಇಟ್ಟರೆ ಬ್ಯಾಗ್ ಒಳಗೆ ಡನ್. ನಾನು ಬೀಯಿಂಗ್ ಜುಗಾಡ್ ಏನು ಮಾಡ್ತಿದ್ದೀನಿ ಅಂದರೆ, ಮನೇಲಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿ ಒಂದು ರೈಸ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ, 1 pot ಮೀಲ್ ಥರ. ಸೊ ರೆಸಿಪಿ ಅಂತ ಏನೂ ಇಲ್ಲ, ಐ ಆಮ್ ಜಸ್ಟ್ ಲೈಕ್ ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ. ಒಂಚೂರು ಮೇಥಿ ಇತ್ತು ಅದನ್ನು ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೂಕೋಸು ಇತ್ತು, ಆಲೂಗಡ್ಡೆ ಇತ್ತು, ಬೀನ್ಸ್ ಇತ್ತು, ಕ್ಯಾರೆಟ್ ಇತ್ತು, ಆನಿಯನ್ ಇತ್ತು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು 1 pot ಮೀಲ್ ಥರ, ಒಂಚೂರು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಜೀರಾ ಹಾಕಿ ಹಂಗೆ ಒಂದು ವಿಷಲ್ ಕೂಗ್ಸೋದು. ಅಮೇಝಿಂಗಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಮ್ಟೈಮ್ಸ್ ಸಿಂಪ್ಲೆಸ್ಟ್ ಇಂಗ್ರೀಡಿಯೆಂಟ್ ಇರೋವಂಥ ಮೀಲ್ಸ್ಗಳೇ ಸೂಪರಾಗಿ ಆಗೋದು. ಆ್ಯಂಡ್ ಫ್ರಿಡ್ಜ್ ಖಾಲಿ ಮಾಡಬೇಕಿತ್ತು. ಸೊ ಹಾಗಾಗಿ ಏನೇನಿತ್ತು ಎಲ್ಲನೂ ಸಾಫ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಸ್ವಲ್ಪ ಟೊಮೆಟೊ ಹೂಕೋಸು ಉಳಿಯುತ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ, ಅದನ್ನು ಯಾರಿಗಾದ್ರೂ ಕೊಟ್ಟು ಫುಲ್ ಕ್ಲೀನ್ ಮಾಡಿಬಿಡ. ನಾನು ಹೂಕೋಸನ್ನ ಬ್ಲಾಂಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇದೆ, ಒಂದು ಸ್ವಲ್ಪ ಆನಿಯನ್, ಮೇಥಿ, ಇವನ್ನೆಲ್ಲ ಚೂರು ಬೆಳ್ಳುಳ್ಳಿ ಹಾಕಿ 1 pot ಮೀಲ್ ಚಕ್ ಮಾಡಿ 1 cup ರೈಸ್ ಉಳಿದಿದೆ. ಅದೂ ಹಾಕ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಒಂದೇ ವಿಷಲ್ ಕೂಗಿಸ್ಬಿಡೋಣ ಸಾಕು ಅಂತ ನನ್ನ ಪ್ಲ್ಯಾನು. ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಬಿಕಾಸ್ ಯಾಕೆ ವೇಸ್ಟ್ ಮಾಡೋದು ಅಂದರೆ, ಅನ್ನಪೂರ್ಣೇಶ್ವರಿ ನಾವು ಮನೇಲಿ ಆ್ಯಕ್ಚುಲಿ ತುಂಬ ವೇಸ್ಟ್ ಆಗುತ್ತೆ. ಇಬ್ಬರೇ ಇರೋದ್ರಿಂದ ಎಷ್ಟೇ ಕಡಿಮೆ ಮಾಡೋಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಟಾರ್ಗೆಟೆಡ್ ಇವತ್ತು ಕಡಿಮೆನೇ ಸ್ವಲ್ಪನೇ ಮಾಡೋಣ ಅಂತ.
ಸೊ ಲೆಟ್ಸ್ ಕುಕ್ ಇಟ್ ಆ್ಯಂಡ್ ಎಂಜಾಯ್. ಇವಾಗ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಫಾರ್ಗೊಟ್ ನನಗೆ 2 ಕೈ ಇದೆ ಅಂತ. ಬಿಕಾಸ್ ನಮ್ಮ ಪುಟಾಣಿ ಅವರು ಹೀಗೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಟಂಟ್ ನಾವು ಸಾಂಗ್ ಆಡ್ಬೋದು ಟಂಟ್ ಅಂತ ಹಾಗೆ ಅಲ್ಲ ಪೂಜಾ. ಟಂಟ್ ನನ್ನ ಪಪ್ಪಿ ಕೊಡಮ್ಮ. ನೀನು ಕೊಡು ಪೂಜಾ, ಪಪ್ಪಿ ಕೊಡು. ಇಂಟ್ರೆಸ್ಟ್ ಇಲ್ಲ ಇವಾಗ. ನಾಟ್ ಇಂಟ್ರೆಸ್ಟೆಡ್ ಮಾಮಿ ಅಂತಿದ್ದಾನೆ ಅಲ್ಲಮ್ಮ. ಅವನಿಗೆ ಅಡುಗೆ ಮಾಡೋದು ನೋಡೋದಂದರೆ ತುಂಬ ಇಷ್ಟ. ದೊಡ್ಡದಾದ್ಮೇಲೆ ಅದು ಏನಾಗ್ತಾನೋ ಗೊತ್ತಿಲ್ಲ. ಬಟ್ ಇವಾಗಂತೂ ಏನು ಇಂಟ್ರೆಸ್ಟು ಅಂದರೆ ಅಡುಗೆ ಮಾಡೋದಕ್ಕೆ ಅಷ್ಟು ಇಷ್ಟ ಅವನಿಗೆ. ಆ್ಯಂಡ್ ಚೆನ್ನಾಗೇ ಆಗಿತ್ತು. ಇಟ್ಸ್ ಕೈಂಡ್ ಆಫ್ ಎ ರೈಸ್, ಎಲ್ಲ ವೆಜಿಟೇಬಲ್ಸ್ ಹಾಕಿ ಆ ಥರ ಇತ್ತು. ತುಂಬ ಚೆನ್ನಾಗಾಗಿತ್ತು. ಸಂಪೂರ್ಣವಾಗಿ ಏನೇನು ಮಾಡಿದ್ವಿ ಎಲ್ಲನೂ ಖಾಲಿ ಮಾಡಿ ಫ್ರಿಜ್ಜು ಕ್ಲೀನ್ ಮಾಡಿ ಬೇಗ ಮಲ್ಕೊಂಡ್ವಿ. ಆ್ಯಂಡ್ ಅದು ಮಧ್ಯದಲ್ಲಿ ಏರ್ಪೋರ್ಟಿಗೆ ಹೋಗೋದ್ರಿಂದ ಅಷ್ಟೊಂದು ನಿದ್ದೆ ಆಗಲಿಲ್ಲ. ಸೊ ಇದಾಗಿತ್ತು ನನ್ನ ಪ್ರೆಪ್ ಡೇ ವ್ಲಾಗ್. ಮತ್ತೆ ನೆಕ್ಸ್ಟ್ ಪಾರ್ಟ್ನೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಲವ್ ಯು ಗೈಸ್, ಬಾಯ್.